ಓಕೆ, ಈಗ ಶಾವ್ಗೆ ಒತ್ತಿದ್ದು ರೆಡಿ ಆಗಿದೆ. ಅದು ಆರಿದೆ ಶಾವ್ಗೆ. ಈಗ ಅದಕ್ಕೆ ಒಗ್ಗರಣೆ ಹಾಕೋಣ. ಫಸ್ಟು ಎಣ್ಣೆ ಇಟ್ಕೊಂಡಿದ್ದಾರೆ, ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡಿದ್ದಾರೆ. ಫಸ್ಟು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಫಸ್ಟು ಸಾಸಿವೆ. ಓಕೆ, ಅದು ಚಟ್ಪಟ ಅಂದಾಗ ಕಡಲೆಬೇಳೆ. ನಾವು ಕಡಲೆಬೇಳೆ ಹಾಕೋಕ್ಕೆ ಮುಂಚೆ ಗುಂಡ್ಗಿರೋದು ಹಸಿ ಕಡಲೆ ಬೀಜ ಹಾಕಬೇಕು. ಅದು ಅರ್ಧ ಫ್ರೈ ಆಗ್ತಿದ್ದಂಗೆ ಕಡಲೆಬೇಳೆ ಹಾಕಿ ಎರಡೂ ಈ ಥರ ಬಂದಾಗ ಆಮೇಲೆ ಬೇರೆ ಹಾಕಬೇಕು. ಆದರೆ ಇವತ್ತು ನಮ್ಮ ಹತ್ರ ಹೋಳಾಗಿರೋ ಕಡಲೆ ಬೀಜ ಇದೆ, ಸೊ ಆಮೇಲೆ ಹಾಕ್ತಾ ಇದ್ದೀವಿ. ಓಕೆ, ನೆಕ್ಸ್ಟು ಮೆಣಸಿನ್ಕಾಯಿ. ಇದ್ರದ್ದು ಅಳತೆ ಹೆಂಗೆ ಮೆಣಸಿನ್ಕಾಯಿದು ಖಾರದ್ದು? ಖಾರ ಜಾಸ್ತಿ ಇದ್ದರೆ 1 ಲೋಟಗೆ 2-2.5 ಹಾಕಬೇಕು. ಸ್ವಲ್ಪ ಮೀಡಿಯಮ್ ಆಗಿದೆ ಅಂದರೆ 3 ಕಾಯಿ ಇಡ್ಸುತ್ತೆ. 1 ಲೋಟ ಅಕ್ಕಿಗೆ ಲೆಕ್ಕ, ಪಾವು ಲೋಟಗೆ ಅಕ್ಕಿ ಹಿಟ್ಟಿಗೆ. ಇವಾಗ ಅದಕ್ಕೆ ಪ್ರಪೋರ್ಷನ್ ಪ್ರಕಾರ ಹಾಕಿ ಎಲ್ಲ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು 1-2 ಕಾಯಿ ಹಾಕಿ. ಓಕೆ, ನೆಕ್ಸ್ಟು ಅರಿಶಿನ, ಹಿಂಗು, ಉಪ್ಪು. ಇದು ಉಪ್ಪು ಸರಿಯಾಗಿ ನೋಡ್ಕೊಂಡು ಹಾಕಬೇಕು, ಇಲ್ಲ ಉಪ್ಪಾಗುತ್ತೆ. ಎಷ್ಟು ಉಪ್ಪು ಹಾಕಿದೆಯಾ ಈಗ? ಅಷ್ಟು 4 ಲೋಟ ಅಕ್ಕಿ ಹಿಟ್ಟಿಗೆ. 4 ಲೋಟ ಅಕ್ಕಿ ಹಿಟ್ಟಿಗಲ್ಲ, ಇವನು ಖಾರ ಎಷ್ಟು ಬೆರೆಸ್ತೀವೋ ಅಷ್ಟಕ್ಕೆ ಮಾತ್ರ ಹಾಕೋಬೇಕು. ಓಕೆ ಓಕೆ, 4 ಲೋಟ ಇದಕ್ಕೆ 2 ಸ್ಪೂನ್ ಹಾಕಿದ್ದೀವಿ ಕುದಿಯೋವಾಗ. ಸೊ ಶಾವಿಗೆಯಲ್ಲೂ ಕುದಿಯೋಕ್ಕೆ ಉಪ್ಪು ಹಾಕಿದ್ದೀವಿ. ಸೊ ಇದು ಗಮನ ಇಟ್ಕೊಂಡು ಒಗ್ಗರಣೆಗೆ ಹಾಕೋಬೇಕು. ಮಾಮೂಲು ಚಿತ್ರಾನ್ನಕ್ಕೆ ಹೆಂಗೆ ಹಾಕ್ತೀವೋ ಆ ಥರ ಹಾಕ್ಕೋಬೇಕು ಅಷ್ಟೆ. ಮುಗೀತಾ ಈಗ? ಹಾಕು, ಅದ್ರ ಮೇಲೆ ಹಾಕ್ತೀವಿ. ಓಕೆ, ಸೊ ಇವಾಗ ಗ್ಯಾಸ್ ಆಫ್ ಆಗಿದೆ. ಇದು ಖಾರ ನೋಡ್ಕೊಂಡು ಎತ್ತಿ ಹಾಕ್ಕೊಳ್ಳೋದು ಎಣ್ಣೆ ಸಮೇತ. ಅದ್ರದ್ದು ಬೆರೆಸಿರೋದು ಖಾರ ನೋಡಿಕೊಂಡು ಆಮೇಲೆ ಕಡಿಮೆ ಇದ್ರೆ ಹಾಕ್ಕೋಬೋದು. ತೋರಿಸು ಹೆಂಗೆ. ಸೊ ಲಾಸ್ಟಲ್ಲಿ ಒಲೆ ಆರಿಸಿದ್ಮೇಲೆ ನಿಂಬೆ ಹಣ್ಣು ಹಿಂಡಬೇಕು. ಎಷ್ಟು ನಿಂಬೆ ಹುಳಿ ಇಡಿಸುತ್ತೆ? ಅದು ಬೆರೆಸಿರೋದಾದ್ಮೇಲೆ ನೋಡ್ಕೊಂಡು ಅದಕ್ಕೂ ಹಾಕ್ಕೋಬೋದು. ಚಿತ್ರಾನ್ನಕ್ಕೆ ಬೆರೆಸ್ತೀವಲ್ಲ, ಚಿತ್ರಾನ್ನ ಪ್ರಪೋರ್ಷನ್. ಓಕೆ, ಸೊ ಪ್ರಪೋರ್ಷನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ವಿಡಿಯೋ ನೋಡಿದ್ರೆ ಅಷ್ಟೇ ಬರಲ್ಲ. ಸೊ ಈಗ ಒಗ್ಗರಣೆ ಶಾವಿಗೆ ಕಲಸೋಣ. ಹುರ್ಕೊಂಡಿರೋ ಕ್ಯಾಶು ಹಾಕಿದ್ದಾರೆ. ನೆಕ್ಸ್ಟು ಹಂಗೆ ಉಳಿಸ್ಕೊತಿದ್ಯಾ ಸ್ವಲ್ಪ ಒಗ್ಗರಣೆ? ಓಕೆ, ನೆಕ್ಸ್ಟು ಓಕೆ, ಹೆಚ್ಚಿರೋ ಕೊತ್ತಂಬರಿ. ಹಿಂಗೆ ಬೆರೆಸ್ಬಾರ್ದು, ಅದನ್ನ ಲೇಯರ್ ಆಗಿ ಬೆರೆಸ್ಕೋಬೇಕು. ಸೊ ಬೆರೆಸೋದು ಆಯಿಲಲ್ಲಿ ಆಯಿಲ್ ಇರುತ್ತಲ್ಲ, ಅದರಿಂದ ಈ ಡ್ರೈ ಇರೋದು ಹಿಂಗೆ ಅನ್ಕೋಬೇಕು. ಓಕೆ, ಒತ್ತಿದ್ದೀರ ಅನ್ಕೋಬೇಕು. ಸೊ ಬೆರ್ಸಿಂಗಲ್ಲೂ ಟೆಕ್ನಿಕ್ ಇದೆ. ಸೊ ಸ್ಟ್ಯಾಂಡ್ ಬೈ ಸ್ಟ್ಯಾಂಡ್ ಲೂಸ್ ಮಾಡ್ಕೊಳ್ಳೋದಾ? ಎಣ್ಣೆ ಬಿದ್ದಿರುತ್ತಲ್ಲ, ಬಿಟ್ಕೊಂತ ಹೋಗುತ್ತವ. ಓಕೆ, ಬೆರಳಲ್ಲಿ ಎತ್ತ ಹೋಗೋ ಅಷ್ಟೇ. ಟೈಟಾಗಿ ಎತ್ತಿದ್ರೆ ಮುದ್ದೆ ಬರುತ್ತೆ. ನೋಡಿ, ಕಚ್ಕೊಂಡಿದೆಯಲ್ಲ ಇದು ಫಸ್ಟ್ ಟೈಮ್ದು, ಅದನ್ನು ಬಿಡಿಸ್ತಾ ಇದ್ದೀವಿ. ಓಕೆ, ಟ್ರಯಲ್ ಮಾಡಿದ್ವಲ್ಲ ಅದ್ರದ್ದು. ಇಷ್ಟು ಶಾವಿಗೆಗೆ ಇಷ್ಟು ಪ್ರಪೋರ್ಷನ್ ಒಗ್ಗರಣೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇವಾಗ
ಒಂದು ಲೋಟ ಇದ್ರಕ್ಕಂತ ಚಿತ್ರಾನ್ನಕ್ಕೆ ಹೆಂಗೆ ಹಾಕ್ತೀವಿ ಅದೇ ಕಣ್ಣಾಡ್ತೆ ಅಷ್ಟು. ಅಲ್ಲ ಅಂದರೆ ಉಳಿಸ್ಕೊಂಡು ಇಷ್ಟು ಹಾಕ್ಬೇಕು, ಇಷ್ಟು ಉಳಿಸ್ಕೋಬೇಕಂತ ಹೆಂಗೆ ಗೊತ್ತಾಗುತ್ತೆ? ಫ್ರೈಯಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ನೋಡೋದು. ಖಾರ ಮೆಣಸಿನ್ಕಾಯಿ ಆದರೆ ಉಳಿಸ್ಕೋಬೇಕಾಗುತ್ತೆ, ಮೀಡಿಯಮ್ ಮೆಣಸಿನ್ಕಾಯಿ ಆದರೆ ಅಷ್ಟೆಲ್ಲ ಬೀಳ್ತಾ ಇದೆ. ಓಕೆ. ಸೊ ಈಗ ಫೈನಲಿ ಇದು ಕಲಸಿದ್ದಾದಮೇಲೆ ಲಾಸ್ಟಲ್ಲಿ ಎಷ್ಟು ಸಕ್ಕರೆ ಹಾಕಬೇಕು ಫ್ಲೇವರ್ ಬ್ಯಾಲೆನ್ಸ್ಗೆ. ಒಗ್ಗರಣೆಯ ಟೈಮಲ್ಲೇ ಹಾಕಿದ್ರೆ ಪಾಕ ಆಗುತ್ತೆ, ಅದು ಗಟ್ಟಿ ಉಂಡೆ ಕಟ್ಟುತ್ತೆ. ಸೊ ಇವಾಗ ಹಾಕಿ ಕ್ಲೀನಾಗಿ ಕಲಸೋದು. ಇನ್ನು ಶಾವಿಗೆ ಇಡ್ಸುತ್ತಾ? ಒಂದು ಚಿಕ್ಕ ಪ್ಲೇಟ್ ಹಾಕಪ್ಪ. ಓಕೆ. ಕೊಬ್ಬರಿ ಹಾಕಿರೋದು. ಸೊ ಈಗ ರೆಡಿ ಆಗಿದೆ ಫೈನಲಿ, ಫುಲ್ಲು ಕಲಸಿ. ಬೇಕಿದ್ರೆ ನಮಗೆ ಹಸಿ ಕೊಬ್ಬರಿ ಹಾಕ್ಕೋಬೋದು. ನಾನು ತಿನ್ನಲ್ಲ ಹಸಿ ಕೊಬ್ಬರಿ, ಸೊ ಯಾರಿಗೆ ಬೇಕೋ ಅವ್ರು ಹಾಕ್ಕೋತಾರೆ. ಸೊ ಖಾರ ಶಾವಿಗೆ ಒಗ್ಗರಣೆ ಮಾಡಿರೋದು ರೆಡಿ.